ವೆಲ್ಕಮ್ ಟು ಸ್ಟಾರ್ 9 ನ್ಯೂಸ್. ದುಬೈನಲ್ಲಿ 11ನೇ ವರ್ಷದ ಕನ್ನಡ ಪಾಠಶಾಲಾ ಸಮಾರೋಪ ಸಮಾರಂಭ ನಿರ್ವಹಿಸಲಾಯಿತು. 11 ವರ್ಷಗಳಿಂದ ಶ್ರೀ ಶಶಿಧರ್ ನಾಗರಾಜಪ್ಪ ಅವರು ದುಬೈನಲ್ಲಿ ಕನ್ನಡ ಪಾಠಶಾಲೆ ಸಂಸ್ಥೆ ಸ್ಥಾಪಿಸಿದ್ದಾರೆ ಮತ್ತು ಉಪಾಧ್ಯಕ್ಷರು ಶ್ರೀ ಸಿದ್ದಿಲಿಂಗೇಶ್, ಮುಖ್ಯ ಕಾರ್ಯದರ್ಶಿ ಸುನೀಲ್ ಗವಾಸ್ಕರ್, ಜಂಟಿ ಕಾರ್ಯದರ್ಶಿ ಶಶಿಧರ್ ಮೂಡರಗಿ, ಖಜಾಂಚಿ ನಾಗರಾಜರಾವ್ ಮತ್ತು ಬೋಧನಾ ಮುಖ್ಯಸ್ಥೆ ಶ್ರೀಮತಿ ರೂಪಾ HG ಪ್ರಮುಖರ. ರೆಸ್ಪಾಂಡೆಂಟ್ ಕಾವ್ಯ ಜೊತೆ ಮಾತನಾಡುತ್ತಿರುವ ಶಶಿಧರ್ ನಾಗರಾಜಪ್ಪ ಮಾತೃಭಾಷೆ ಸಾಕ್ಷರತೆ ಪ್ರತಿಯೊಬ್ಬ ಮಗುವಿನ ಜನ್ಮಸಿದ್ಧ ಹಕ್ಕಾಗಿರಬೇಕು. ಅದು ವಿಶ್ವದ ಅತಿದೊಡ್ಡ ಕನ್ನಡ ಭಾಷಾ ಸಾಕ್ಷರತಾ ಶಾಲೆಯ ಧ್ಯೇಯವಾಗಿದೆ. ನಂತರ ಮಾತನಾಡುತ್ತಾ ದುಬೈನಲ್ಲಿ ಕನ್ನಡ ಶಾಲೆ 40 ಮಕ್ಕಳಿಂದ ಪ್ರಾರಂಭವಾಗಿ ಇಂದು 1025 ಮಕ್ಕಳಿಂದ ಸಾಗುತ್ತಿದೆ ಎಂದರು. ಕಡಲಾಚಯಂ ಕರುನಾಡಿಗೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಯನ್ನು ಸ್ಮಾರ್ಟ್ ಶಾಲೆ ಮಾಡುವುದು ಆಗಿದೆ ಎಂದರು. ನಂತರ ಕನ್ನಡ ಮಿತ್ರ ಪ್ರಶಸ್ತಿ ಪ್ರದಾನ, ದಶಕದ ಶಿಕ್ಷಕಿ ಪ್ರಶಸ್ತಿ ಪ್ರದಾನ, ಶಿಕ್ಷಣ ಕೌಸ್ತುಭ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎಂದರು. ಶಿಕ್ಷಕಿಯರು ನೀವು ಹೇಗೆ ಅದನ್ನೆಲ್ಲ ಹೊಂದಿಸ್ತಾ ಇದ್ದೀರಾ ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಖಂಡಿತ ಉಚಿತವಾಗಿ ಹೇಗೆ ಅಂತಂದರೆ, ನಾವು ಮೊಟ್ಟ ಮೊದಲಿಗೆ ಶಾಲೆ ಆರಂಭ ಮಾಡಿದಾಗ ಅದು JSS ಶಾಲೆಯಲ್ಲಿ ನಮಗೆ ಅವಕಾಶ ಸಿಕ್ತು. ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳನ್ನು ನಾವು ಕೇಳಿಕೊಂಡಾಗ ಅವರು ಹೇಳಿದರು, ಕನ್ನಡ ಕಲಿಸೋದು ತುಂಬ ಒಳ್ಳೆಯ ಕೆಲಸ, ನಾವು ಶಾಲೆಯಲ್ಲಿ ಮಾಡಿ ಅಂಥೇಳಿ. ದುಬೈನಲ್ಲಿ ಒಂದು ಸಣ್ಣ ಜಾಗಕ್ಕೂ ಕೂಡ ಭಾಳ ಹೆಚ್ಚು ಬೆಲೆ ಕೊಡಬೇಕಾಗತ್ತೆ. ಪ್ರತಿದಿನಕ್ಕೂ ಕೂಡ ನಮಗೆ ಅದು ಸಾಧ್ಯನೇ ಇಲ್ಲ. ಹಾಗಾಗಿ ಶಾಲೆ ನಮಗೆ ಸಹಕಾರ ಕೊಟ್ಟಿದ್ದರಿಂದ ಅದು ಸಾಕಾರ ಆಯಿತು ಅಂತ ಹೇಳ್ಬೋದು. ಸೊ ಹಂಗಾಗಿ ಅಲ್ಲಿ ಶಾಲೆಗೆ ಜಾಗ ಇಲ್ಲ, ಜಾಗಕ್ಕೆ ದುಡ್ಡಿಲ್ಲ. ಆಮೇಲೆ ಬರೋ ಶಿಕ್ಷಕಿಯರಿಗೆ ಇದೊಂದು ಸಮುದಾಯ ಸೇವೆ ನೀವು ಮಾಡಿ, ಇದು ಒಂದು ಕನ್ನಡ ಸೇವೆ ಅಂತ ಹೇಳಿದಾಗ ಅವರು ಭಾಳ ಖುಷಿಯಿಂದ ಒಪ್ಕೊಂಡ್ರು. ನೀವು ನೋಡ್ತಾ ಇದ್ದೀರಾ, 15 ಜನ ಟೀಚರ್ಸು ಬರ್ತಿದ್ದಾರೆ, ಅವ್ರಿಗೆ ಯಾವುದೇ ದುಡ್ಡು ಕೊಡೋದಿಲ್ಲ. ಹಾಗಾಗಿ ಅವರು ಸ್ಥಳಕ್ಕೆ ದುಡ್ಡಿಲ್ಲ ಮತ್ತು ಶಿಕ್ಷಕಿಯರಿಗೆ ದುಡ್ಡಿಲ್ಲ ಅಂದಾಗ ಮಕ್ಕಳಿಗೆ ಯಾಕೆ ನಾವು ದುಡ್ಡು ಹೇಳಬೇಕು ಅಂಥೇಳಿ ನಾವು ಯಾವುದೇ ಒಂದು ಫೀಸ್ ಅಂತ ಏನು ಫಿಕ್ಸ್ ಮಾಡಲೇ ಇಲ್ಲ ಈ ಶಾಲೆಗೆ. ಕನ್ನಡ ಬೆಳಿಬೇಕು ಅಂದರೆ ಅಟ್ಲೀಸ್ಟ್ ಅದನ್ನಾದರೂ ಮಾಡೋಣ ನಾವು ಇಲ್ಲಿ ಇದ್ಕೊಂಡು NRIಗಳಾಗಿ ಅಂಥೇಳಿ ನಾವು ಪಣ ತೊಟ್ವಿ. ಅದು ಹಾಗೆ ಬೆಳೀತಾ ಹೋಗ್ತಾ ಇದೆ. 40 ಮಕ್ಕಳಿಂದ ಶುರುವಾಗಿದ್ದು ಇವತ್ತು 1250 ಮಕ್ಕಳು ಬೆಳೆದರೂ ಕೂಡ ನಮ್ಮ ಕನ್ನಡ ಸಮುದಾಯ ದುಬೈನಲ್ಲಿ 1,80,000 ಜನ ಇದ್ದಾರೆ. ಸೊ ಅವರು ಇದರ ಬೆನ್ನಿಗೆ ನಿಂತಿದ್ದಾರೆ, ತಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮ ಇದ್ದಾಗ ಅವರು ಬರ್ತಾರೆ, ಪಾಲ್ಗೊಳ್ತಾರೆ. ಅವರೆಲ್ಲ ಬರೋದರಿಂದ ನಮಗೆ ಕಂಪ್ನಿಗಳು ಸ್ಪಾನ್ಸರ್ಶಿಪ್ ಬರುತ್ತೆ. ಈ ನೋಡಿ ಈ ಕಾರ್ಯಕ್ರಮ ಆಗಿದೆ, ಸ್ವಲ್ಪ ಮಾತ್ರ ಮೈನಸ್ ಇದೆ, ಸೊ ಅದನ್ನು ನಾವು ಕವರ್ ಮಾಡ್ತೀವಿ, ನಮ್ಮ ಸ್ವಂತ ದುಡ್ಡು ಹಾಕಿ ಮಾಡಿಬಿಡ್ತೇವೆ. ಸೊ ಆ ಮಟ್ಟಕ್ಕೆ ಇಲ್ಲಿ ಸಹಕಾರ ಎಲ್ಲರ ಕಡೆಯಿಂದ ಸಿಗ್ತಾ ಇದೆ ನಮಗೆ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ನಡೆದು ಬಂದಿದೆ. ಕಾರ್ಯಕ್ರಮಕ್ಕೆ ಕನ್ನಡ ಮಿತ್ರರು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಿಮ್ಮ ಕನ್ನಡ ಮಿತ್ರರು ತಂಡದ ವತಿಯಿಂದ ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ. ಕನ್ನಡ ಮಿತ್ರ ಪ್ರಶಸ್ತಿ, ಏನೋ ಚತುರಶಾಲಾ ಯೋಜನೆ ಎಲ್ಲವನ್ನು ಕೇಳ್ಪಟ್ಟೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ನಾವು ನಮ್ಮ ಮಕ್ಕಳಿಗೆ ಅಷ್ಟೇ ಕನ್ನಡ ಕಲಿಸೋದ್ರ ಜೊತೆಗೆ ನಮ್ಮ ನಾಡಿನಲ್ಲಿರುವ ಮಕ್ಕಳು ಕನ್ನಡ ಕಲಿತಾ ಇದ್ದಾರಲ್ಲ ಅವ್ರ ಬಗ್ಗೆನೂ ಯೋಚನೆ ಮಾಡಿದ್ವಿ. ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ತಾ ಇದೆ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಕನ್ನಡ ಮಾಧ್ಯಮ ಶಾಲೆಗಳು ಗಡಿ ಪ್ರದೇಶದಲ್ಲಿ ಇರೋವಂಥವನ್ನೇ ಹುಡುಕಿ ಅವುಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದ್ದೀವಿ ಉಚಿತವಾಗಿ. ಸ್ಮಾರ್ಟ್ ಕ್ಲಾಸ್ ಅಂದರೆ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರು, UPS, ಅದಕ್ಕೆ ಬೇಕಾದಂಥ ಪ್ರಿಂಟರ್ ಇರ್ಬೋದು, ಪ್ರೊಜೆಕ್ಟರು ಕೊಡ್ತಾ ಇದ್ದೀವಿ. ಸೊ ಇವನ್ನೆಲ್ಲರನ್ನೂ ಸೇರಿಸಿ ಕೊಟ್ಟಾಗ ಆ ಶಾಲೆ ಒಂಥರ ಒಂದು ಉಲ್ಲಾಸ ಬರುತ್ತೆ, ಮಕ್ಕಳಿಗೆ ಅದೊಂದು ಉತ್ಸಾಹ ಬರುತ್ತೆ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಇದೆ ಅಂತ. ಅದು ನೋಡ್ತಾ ಇರೋಂಥ ಶಾಲೆಗಳು ತುಂಬ ಇದೆ ನಮ್ಮಲ್ಲಿ. ಇಲ್ಲಿ ಕಂಪ್ಯೂಟರ್ನ ಯೂಸ್ ಮಾಡಿ ಬಿಸಾಕ್ತೀವಿ ಅಥವಾ ಸೆಕೆಂಡ್ ಹ್ಯಾಂಡ್ ಕೊಡ್ತೀವಿ, ದಾನ ಮಾಡ್ತೀವಿ. ಬಟ್ ಅದರ ಅಗತ್ಯ ಇಲ್ಲ. ಒಳ್ಳೊಳ್ಳೆ ಹೊಸ ಕಂಪ್ಯೂಟರ್ನೇ ನಾವು ಅಲ್ಲಿ ಕೊಟ್ಟರೆ ಅಲ್ಲಿ ನೋಡದೇ ಇರೋಂಥ ಮಕ್ಕಳು ಇದ್ದಾರೆ, ಅವರೆಲ್ಲ ಅದನ್ನು ಉತ್ತೇಜನಗೊಳ್ತಾರೆ ಅಂತೇಳಿ ಕನ್ನಡ ಮಿತ್ರರ ವತಿಯಿಂದ ಕಡಲಾಚೆಯಂ ಕರುನಾಡಿಗೆ ಅಂತ, ಕಡಲಾಚೆಯಿಂದ ಕರುನಾಡಿಗೆ ಏನು ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದೀವಿ. ಸೊ ಅದು ತುಂಬ ಚೆನ್ನಾಗಿ ಅದಕ್ಕೆ ಸ್ಪಂದನೆ ಸಿಕ್ಕಿದೆ.